ನಮ್ಮ ನೆರೆಯ ಪಾಕಿಸ್ತಾನದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಪಾಕಿಸ್ತಾನದ ಕುಚುಕು ಚೀನಾಕ್ಕೆ ಇದೀಗ ಕಂಟಕ ಎದುರಾಗಿದೆ. ಯಾಕಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕದಿಂದ ಬಂದಿರುವಂತಹ ಒಂದು ಪ್ರೇಮ ಪತ್ರ. 4 ವರ್ಷದಿಂದ ಕ್ಯಾರೆ ಅನ್ನದ ಅಮೆರಿಕ ಇದೀಗ ಪಾಕಿಸ್ತಾನಕ್ಕೆ ದಿಢೀರಂತ ಒಂದು ಪತ್ರವನ್ನು ಬರೆದಿದೆ. ಅದೇ ಕಾರಣಕ್ಕೆ ಇದೀಗ ಚೀನಾಕ್ಕೆ ಸಂಕಷ್ಟ ಎದುರಾಗಿದೆ. ಈ ಕುರಿತು ಭಾರತದ ನಡೆ ಏನು, ಭಾರತದ ರಿಯಾಕ್ಷನ್ ಹೇಗಿರುತ್ತೆ, ಆ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಚುನಾವಣೆಯು ಆಯ್ತು, ರಿಸಲ್ಟ್ ಕೂಡ ಬಂತು, ಒಂದು ಸರ್ಕಾರ ಕೂಡ ಅಧಿಕಾರಕ್ಕೆ ಬಂತು. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇದ್ದಕ್ಕಿದ್ದಂತೆ ದಿಢೀರಂತ ದಾಳಿಗಳಾಗ್ತಿದೆ. ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಎನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇದೀಗ ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನಿಯರೇ ರೊಚ್ಚಿಗೆದ್ದಿದ್ದಾರೆ. ಅದರಲ್ಲೂ ಕೂಡ ಬಲೂಚಿಸ್ತಾನ ಏನಿದೆ, ಅಲ್ಲಿನ ಏನು ಬಂಡುಕೋರರಿದ್ದಾರೆ, ಅವರು ಇದೀಗ ಚೀನಾವನ್ನ ಟಾರ್ಗೆಟ್ ಮಾಡಿದ್ದು ಚೀನಾಕ್ಕೆ ಒಂದು ರೀತಿ ಆತಂಕ ಸೃಷ್ಟಿಯಾಗಿದೆ. ಈ ಬೆಳವಣಿಗೆಯ ನಡುವೆ ಮತ್ತೊಂದು ಆತಂಕ ಇದೀಗ ಚೀನಾಕ್ಕೆ ಎದುರಾಗಿದೆ. ಅದೇನಪ್ಪ ಅಂದ್ರೆ ಇದ್ದಕ್ಕಿದ್ದಂತೆ ಏನು ಅಮೆರಿಕ ಇದೆ, ವಿಶ್ವದ ದೊಡ್ಡಣ್ಣ ಅಮೆರಿಕದಿಂದ ಇದೀಗ ಪಾಕಿಸ್ತಾನಕ್ಕೆ ಒಂದು ಪತ್ರವನ್ನು ಬಂದಿದೆ. ಆ ಪತ್ರ ಇಡೀ ಜಿಯೋ ಪಾಲಿಟಿಕ್ಸ್ನ ಪರಿಸ್ಥಿತಿಯನ್ನೇ ಬದಲಾಯಿಸ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಜಿಯೋ ಪಾಲಿಟಿಕ್ಸ್ ಏನಿದೆ ಇದೊಂದು ರೀತಿ ಮಜವನ್ನು ಕೊಡುತ್ತೆ. ನಿಮಗೆ ಗೊತ್ತಿರಬಹುದು, ಈ ರಾಜಕೀಯ ಹೇಗಿದೆಯೋ ಈ ಜಿಯೋ ಪಾಲಿಟಿಕ್ಸ್ ಕೂಡ ಅದೇ ರೀತಿ. ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಯಾರ ಆಸಕ್ತಿಯನ್ನು ವಹಿಸಿರ್ತಾರೋ ಅವರಿಗೆ ಈ ಜಿಯೋ ಪಾಲಿಟಿಕ್ಸ್ ಏನಿದೆ ಒಂದು ರೀತಿ ಮಜವನ್ನು ಕೊಡುತ್ತೆ. ಅಂತಹ ಜಿಯೋ ಪಾಲಿಟಿಕ್ಸ್ನಲ್ಲಿ ಈಗ ಹೆಚ್ಚು ಸದ್ದು ಮಾಡ್ತಿರುವಂತಹ ವಿಚಾರ ಯಾವುದಪ್ಪ ಅಂದರೆ ಪಾಕಿಸ್ತಾನಕ್ಕೆ ಅಮೆರಿಕ ಬರೆದಿರುವಂತಹ ಪತ್ರದ ಕುರಿತು, ಅದರಲ್ಲೂ ಕೂಡ ಚೀನಾದ ಕುರಿತು ಬರೆದಿರುವಂತಹ ಪತ್ರವಾಗಿದೆ. ಇನ್ನು ಸ್ನೇಹಿತರೆ, ಈ ಜಿಯೋ ಪಾಲಿಟಿಕ್ಸ್ನಲ್ಲಿ ಯಾರು ಶತ್ರುವಲ್ಲ, ಯಾರು ಮಿತ್ರರು ಅಲ್ಲ. ಯಾಕಂದರೆ ನಿಮಗೆ ಗೊತ್ತಿರಲಿ, ಎಲ್ಲವೂ ನಡೆಯುವಂಥದ್ದು ಈ ಜಿಯೋ ಪಾಲಿಟಿಕ್ಸ್ನಲ್ಲಿ ಜಸ್ಟ್ ಲಾಭಕ್ಕಾಗಿ ಮಾತ್ರ. ಈಗ ಫಾರ್ ಎಕ್ಸಾಂಪಲ್, ನನಗೆ ಲಾಭ ಬೇಕು ಅಂದರೆ ಮತ್ತೊಂದು ದೇಶವನ್ನು ಹೊಗಳ್ತೀವಿ, ಅಥವಾ ಆ ದೇಶದಿಂದ ಏನೂ ಪ್ರಯೋಜನ ಇಲ್ಲ ಅಂದರೆ ಆ ದೇಶದ ವಿರುದ್ಧ ಕೆಂಡ ಕಾರುವಂತಹ ಕೆಲಸವನ್ನು ಮಾಡ್ತೀವಿ. ಅದೇ ಇದೀಗ ಪಾಕಿಸ್ತಾನದಲ್ಲಿಯೂ ಕೂಡ ಆಗಿರುವಂಥದ್ದು. ಇಷ್ಟು ದಿನ ಪಾಕಿಸ್ತಾನ ಚೀನಾವನ್ನು ಕುಚಿಕು ಅಂತಾನೆ ಕರಿತಾ ಇತ್ತು. ಆದರೆ ಇದೀಗ ಪಾಕಿಸ್ತಾನ ಚೀನಾವನ್ನು ದ್ವೇಷ ರಾಷ್ಟ್ರ ಅನ್ನುವಂತಹ ಮಟ್ಟಕ್ಕೆ ಬರ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಮೆರಿಕದಿಂದ ಬಂದಂತಹ ಒಂದು ಪತ್ರ. ಸ್ನೇಹಿತರೆ, ಈ ಪತ್ರದಲ್ಲಿ ಏನಿದೆ ಅದನ್ನು ಹೇಳುವುದಕ್ಕೂ ಮುಂಚೆ ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಚೀನಾದ ಸಂಬಂಧ ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಚೀನಾ ಮತ್ತು ಪಾಕಿಸ್ತಾನ ಒಳಗೊಂಡಂತೆ ಇದೀಗ ಎಕನಾಮಿಕ್ ಕಾರಿಡಾರ್ ಒಂದನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಏನು ಚೀನಾ ಇದೆ $65 ಬಿಲಿಯನ್ ಇನ್ವೆಸ್ಟ್ ಮಾಡಿ ಇಂತಹದ್ದೊಂದು ಯೋಜನೆಯನ್ನು ಇದೀಗ ಪಾಕಿಸ್ತಾನದಲ್ಲಿ ಮಾಡ್ತಾ ಇದೆ. ಇದೇ ಯೋಜನೆಗೆ ಇದೀಗ ಪಾಕಿಸ್ತಾನದಲ್ಲಿರುವಂತಹ ಬಲೂಚಿಗಳು ಏನಿದ್ದಾರೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಪಾಕಿಸ್ತಾನದಲ್ಲಿ ಚೀನಿಯರ ಮೇಲೆ ಇನ್ನಿಲ್ಲದ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ 5 ಇಂಜಿನಿಯರ್ಗಳಿದ್ರು ಚೀನಿಯರು, ಅವರನ್ನು ಕೊಲ್ಲುವಂಥ ಕೆಲಸವನ್ನು ಮಾಡ್ತು. ಆಗ ಪಾಕಿಸ್ತಾನಿಯರು ಒಂದು ಕೆಲಸವನ್ನು ಮಾಡಿದರು, ಚೀನಾದ ರಾಯಭಾರಿ ಕಚೇರಿಗೆ ಹೋಗಿ ಸಂತಾಪವನ್ನು ಸೂಚಿಸಿದರು. ಅಂದರೆ ಇಲ್ಲಿ ಹೆಂಗಾಗ್ತಾ ಇದೆ ಅಂದರೆ, ಒಂದು ಕಡೆ ಚೀನಿಯರನ್ನು ಅಟ್ಯಾಕ್ ಮಾಡ್ತಾ ಇದ್ದರೆ ಪಾಕಿಸ್ತಾನಿಯರು ಮತ್ತೊಂದು ಕಡೆ ಅವರಿಗೆ ಸಂತಾಪವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದೇ ಕಾರಣಕ್ಕೆ ಇದೀಗ ಚೀನಾದ ಅಧಿಕಾರಿಗಳ ತಂಡವೇ ಬಂದು ಅದರ ತನಿಖೆಯನ್ನು ಮಾಡ್ತಾ ಇದೆ. ಒಂದು ರೀತಿ ತನಿಖೆಯನ್ನು ಅಲ್ಲಿನ ಗೃಹ ಸಚಿವರನ್ನೇ ತನಿಖೆ ಮಾಡುವ ಹಂತದಲ್ಲಿ ಇದೀಗ ತನಿಖಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೆಲ್ಲವೂ ನಿಮಗೆ ಗೊತ್ತಿರುವಂತಹ ವಿಚಾರವೇ. ಇನ್ನು ಸ್ನೇಹಿತರೆ, ಇದೀಗ ಈ ಎಲ್ಲ ವಿಚಾರಗಳನ್ನು ಗಮನಿಸಿರುವಂತಹ ಚೀನಾ ಏನಿದೆ, ನಾನು ಈಗ ವಾಪಸ್ ಹೋಗ್ತೀನಿ, ನಾನು ಇಲ್ಲಿಯೇ ಈ ಬೆಳವಣಿಗೆಗಳಾಗ್ತಿವೆ, ಅಭಿವೃದ್ಧಿ ಕೆಲಸಗಳಾಗ್ತಿವೆ, ಅದನ್ನು ಬಿಟ್ಟು ಹೋಗ್ತೀನಿ ಅಂತ ಚೀನಾ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಅಮೆರಿಕ ಪಾಕಿಸ್ತಾನಕ್ಕೆ ಒಂದು ಪತ್ರವನ್ನು ಬರೆದಿದೆ. ಸುಮಾರು 4 ವರ್ಷಗಳಿಂದ ಸುಮ್ಮನಿದ್ದಂತಹ ಅಮೆರಿಕ ಇದ್ದಕ್ಕಿದ್ದಂತೆ ಪತ್ರವನ್ನು ಬರೆದಿರೋದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಇನ್ನು ಸ್ನೇಹಿತರೆ, ಈ ವಿಶ್ವದ ದೊಡ್ಡಣ್ಣ ಏನಿದೆ ಇದಕ್ಕೆ ಒಂದು ಪತ್ರವನ್ನು ಬರೆಯೋದಕ್ಕೆ ಒಂದು ಕಾರಣ ಇದೆ. ಅದೇನಪ್ಪ ಅಂದರೆ ಇದೀಗ ಅಮೆರಿಕದಲ್ಲಿ ಚುನಾವಣೆಗಳು ನಡೀತಾ ಇದೆ. ಸೊ ಅಲ್ಲಿ ಮುಸ್ಲಿಂ ಮತಗಳು ಜೋ ಬೈಡನ್ಗೆ ಬೇಕು ಎನ್ನುವಂತಹ ಕಾರಣಕ್ಕೆ ಈ ಪತ್ರವನ್ನು ಬರೆದಿದ್ದಾರಾ, ಅದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಆ್ಯಂಗಲಿಂದ ನೋಡೋದಾದರೆ ಇರಾನ್ ಮೇಲೆ ದಾಳಿಯನ್ನು ಅಮೆರಿಕ ಮಾಡುವ ಸಾಧ್ಯತೆ ಇದೆ. ಇಂತಹ ದಾಳಿಗೆ ಪಾಕಿಸ್ತಾನದ ನೆಲೆಗಳು ಅತ್ಯಂತ ಅವಶ್ಯಕ. ಸೊ ಆ ಕಾರಣದಿಂದ ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಿದೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ ಪಾಕಿಸ್ತಾನ ಏನಿದೆ ಇದೊಂದು ರೀತಿ ಅಮೆರಿಕಕ್ಕೆ ಗುಲಾಮರ ರೀತಿ ಇರಬೇಕು. ಅದಕ್ಕೋಸ್ಕರನೇ ಅಮೆರಿಕ ಸದಾ ಪಾಕಿಸ್ತಾನವನ್ನು ಟಾರ್ಗೆಟ್ ಮಾಡುತ್ತೆ. ಯಾಕಂದರೆ ವಿಶ್ವದ ಯಾವ ರಾಷ್ಟ್ರಗಳು ಕೂಡ ಅಮೆರಿಕಕ್ಕೆ ಒಂದು ರೀತಿ ಗುಲಾಮರಾಗಿ ಇರೋದಿಲ್ಲ. ಭಾರತ ಅದರಲ್ಲಿ ಕೇಳೋ ಮಾತೇ ಇಲ್ಲ. ಯಾಕಂದರೆ ಭಾರತ ಅಮೆರಿಕಕ್ಕೆ ಎಲ್ಲಿ ಟಾಂಗ್ ಕೊಡಬೇಕೋ ಅಲ್ಲಿ ಟಾಂಗನ್ನು ಕೊಡುತ್ತೆ. ಅದೇ ಕಾರಣಕ್ಕೆ ಇದೀಗ
ಅಮೆರಿಕ ಏನಿದೆ ಅದು ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ ಏಷ್ಯಾದಲ್ಲಿ ಭಾರತವನ್ನ ಎದುರು ಹಾಕೊಂಡು ಯಾವುದೇ ಸಾಧನೆಯನ್ನ ಮಾಡೋಕೆ ಆಗೋದಿಲ್ಲ. ಅದು ಅಮೆರಿಕಕ್ಕೂ ಕೂಡ ಗೊತ್ತಿದೆ. ಅದೇ ಕಾರಣಕ್ಕೆ ಇದೀಗ ಪಾಕಿಸ್ತಾನದಲ್ಲಿ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದೆ. ಆದರೆ ಭಾರತ ಇದರ ಬಗ್ಗೆ ಯಾವುದೇ ರಿಯಾಕ್ಷನ್ ಮಾಡಿಲ್ಲ. ಅಂದರೆ ಈ ಅಮೆರಿಕ ಏನಿದೆ ಪಾಕಿಸ್ತಾನಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟರೆ ಭಾರತ ಏನು ಅನ್ನೋದಿಲ್ಲ. ಯಾಕಂದರೆ ಹಣಕಾಸಿನ ನೆರವು ಕೊಡೋದು ಅದರಲ್ಲಿ ತಪ್ಪೇನಿಲ್ಲ, ಕೊಡಲಿ ಎನ್ನುವಂತಹ ಮನೋಭಾವನೆಯನ್ನು ಭಾರತ ಹೊಂದುತ್ತೆ. ಆದರೆ ಈ ವೆಪನ್ಸ್ ಇರಬಹುದು, ಮಿಲಿಟರಿ ಆಯುಧಗಳಿರಬಹುದು, ಭಯೋತ್ಪಾದನೆಗೆ ಸಂಬಂಧಿಸಿದ ಯಾವುದೇ ವಿಚಾರಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಭಾರತ ಅದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇದೀಗ ಅಮೆರಿಕದ ನಡೆಯ ಮೇಲೆ ಇದೀಗ ಭಾರತ ಹದ್ದಿನ ಕಣ್ಣಿಟ್ಟಿದೆ. ಪಾಕಿಸ್ತಾನ ಮತ್ತು ಅಮೆರಿಕದ ಸಂಬಂಧ ಎಷ್ಟೇ ಚೆನ್ನಾಗಿರಲಿ, ಆದರೆ ಅದು ಭಾರತಕ್ಕೆ ಕುತ್ತಾಗಬಾರ್ದು ಅನ್ನೋದು ಭಾರತದ ಒಂದು ನಿಲುವಾಗಿದೆ. ಅದೇ ಕಾರಣಕ್ಕೆ ಇದೀಗ ಸೈಲೆಂಟ್ ಆಗಿದ್ದು ಅಮೆರಿಕದ ನಡೆಯ ಮೇಲೆ ಇದೀಗ ಭಾರತ ಕಣ್ಣಿಟ್ಟಿದೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.